ಏನಕ್ಕ ಏನು ಸಹಾಯ ಬೇಕು? ರಘು, ನಾನು ಒಂದು ಸಂಘದಾಗ ದುಡ್ಡು ಎತ್ಕೊಂಡಿದ್ದೀನಿ, ಅದಕ್ಕೆ ಸೈನ್ ಹಾಕ್ಬೇಕಾಗಿತ್ತು ರಘು. ಸೈನ್ ಹಾಕಿದ್ರೆ ನನಗೆ ದುಡ್ಡು ಕೊಡ್ತಾರೆ. ನಮಗೆ ಯಾವುದೇ ಸಂಘದಲ್ಲಿ ದುಡ್ಡು ಕೊಡಲ್ಲಕ್ಕ ನಮ್ಮ ಹೆಸರಲ್ಲಿ. ಯಾಕಂತಂದರೆ ನಾವಿರೋದು ಗೌರ್ಮೆಂಟ್ ಕೆಲಸದಲ್ಲಿ, ಅದಕ್ಕೆ ಕೊಡಲ್ಲ. ಏನು ಹೇಳ್ಬೇಡ ರಘು ನೀನು, ನಾನು ಗೌರ್ಮೆಂಟ್ ಕೆಲಸದಾಗಿದ್ದೀನಿ ಅಂತ. ಬಂದು ಸೈನ್ ಒಂದು ಹಾಕ್ಬಿಟ್ಟು ರಘು ಸಾಕು. ಯಾವತ್ತು? ನಾಳೆ ರಘು, ನಾಳೆ. ಸರಿ ಆಯಿತು ಬಿಟ್ಟು, ಇದೊಂದು ಸಹಾಯನಾದರೂ ಮಾಡ್ತೀನಿ. ಸರಿ ರಘು ಆಯಿತು, ನಿನ್ನ ಉಪಕಾರ ನಾನು ಸಾಯೋವರೆಗೂ ಮರೆಯಲ್ಲ ರಘು. ಆ ಸಂಘ ಹೆಂಗೆ ಕಟ್ತೀರ ದುಡ್ಡು? ಹೆಂಗೋ ಕಷ್ಟ ಬಿತ್ತು, ನೀನು ಸೈನ್ ಹಾಕಿರೋದಕ್ಕೆ ನಾನು ದುಡ್ಡು ಕಟ್ತೀನಿ ರಘು. ನೀನು ಆ ಭಯ ಮಾತ್ರ ಇಟ್ಕೊಂಬೇಡ. ಎಷ್ಟು ಕೊಡ್ತಾರಕ್ಕ? 65,000. ಹೌದಾ, ಸರಿ ಅಕ್ಕ ಆಯಿತು. ಫೋನ್ ಮಾಡಿದ್ರೆ ನಾನು ಬಂದು ಸೈನ್ ಹಾಕ್ತೀನಿ. ಸರಿ ರಘು ಆಯಿತು. ರಘು ರಘು ಏನೇನಿಲ್ಲ ಅಮ್ಮನ, ಏನು ಪಿತ 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 ಅಂತ ಇದ್ದಲ್ಲ, ಏನೇನಿಲ್ಲ? ಎಲ್ಲರೂ ಸರಿ ಮೋಸ ಮಾಡ್ತೀವಿ ನಂಗೆ ಅಂತ ಹೇಳ್ತಾವಳೆ. ಯಾರು ಮೋಸ ಮಾಡಿಲ್ಲ ಅಮ್ಮಂತ ಆತ. ಆಯಮ್ಮನ ಕಾಮಿನ ಮೋಸ ಮಾಡ್ಕೊಂಡವಳೆ. ಸರಿ ಬಿಡು. ಬೆಳಾದವನು ಮೋತನು, ತರಮೇ ಆದವನಲ್ಲ. ಏನು ಮಾಡೋದು ಇವಾಗ ನಾನು? ನಮ್ಮ ಅಪ್ಪನ ಜಾಸ್ತಿ ಮಾತಾಡಿದ್ರೆ ಒಯ್ದಾಗ್ಬಿಡ್ತಾನೆ. ಹಾಂ, ಏನು ಮಾಡೋದು? ಅವನಿಗೇನೋ ಧೈರ್ಯ ಹೇಳಿ ತಾಳಿ ಕಳಿಸ್ಬಿಟ್ನೆ. ಏನು ಮಾಡೋದು ನಾನು? ನಂಗೆ ತಿಗ್ಲಾಟ ಅದೇ. ರಾಮು, ಆದಿಶಂಕರ, ಸ್ನೇಹ, ಚೈತನ್ಯ ಬರ್ರಿಲ್ಲ. ಕಾರುಣ್ಯ, ನೀನು ಇಲ್ಲ ಇದೆಯಾ? ಏನವ? ಯಾಕೆ ಮವ? ನಿಮ್ಮೆಲ್ಲರಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ನಂಗೆ. ಏನು ಮವ? ಅವ್ರನ್ನೆಲ್ಲ ಕೂಗು. ಕೈಲಾಸನ, ರಾಮು, ಆದಿಶಂಕರ ಬನ್ರಿ. ಓಹೋ, ಈ ಮೆಣಸಿನ್ಕಾಯಿನೂ ಇಲ್ಲೇ ಅದೇ. ಹ್ಞೂ, ಇರಪ್ಪ ಇರು. ಯಾಕಪ್ಪ? ನಿಮ್ಮೆಲ್ಲರಿಂದ ನಂಗೆ ಒಂದು ಉಪಕಾರ ಆಗಬೇಕು, ಮಾಡ್ಕೊಡ್ತೀರಾ? ಏನು ಹೇಳಪ್ಪ, ಮಾಡ್ಕೊಡ್ತೀರಿ? ಇವಾಗ ಚೈತನ್ಯ ನಿಮ್ಮ ಅಪ್ಪನು ಗೀತಾ ಆಂಟಿನ ಮದುವೆ ಆಗ್ಬಿಟ್ಟವನೆ. ಮದ್ವೆ? ಹ್ಞೂ, ಆಗ್ಬಿಟ್ಟವನೆ. ಇವಾಗ ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ತಿಳಿತಲ್ಲ. ಹ್ಞೂ, ಅಷ್ಟು ಸುಲಭ ಅಲ್ಲ ನಿಮ್ಮ ಅಪ್ಪನ ಇಲ್ಲಿ ಕರ್ಕೊಂಬರೋದು. ಓಹೋ, ಎಂತ ಮಾತಾಡ್ತೀಯಾ? ಶಿವಪ್ಪ ತಾತನ ಅಷ್ಟೇನ ಬೆಂಡತ್ತಿ ಬ್ರೇಕ್ ಹಾಕ್ಬಿಡ್ತಾನೆ. ನೀವೆಲ್ಲ ಮನ್ಸು ಮಾಡಿದ್ರೆ ನಿಮ್ಮ ಅಪ್ಪನೂ ಗೀತಾ ಆಂಟಿನ ಮನೆಗೆ ಕರ್ಕೊಂಬರ್ಬೇಕು. ನೀವೆಲ್ಲರೂ ಮನ್ಸು ಮಾಡಬೇಕು. ನೀವೆಲ್ಲರೂ ಇಲ್ಲಿ ಕುತ್ಕೊಂಡು ಗಲಾಟೆ ಮಾಡಬೇಕು. ಗೀತಾ ಆಂಟಿ ನಮ್ಮ ಅಪ್ಪನೂ ಮನೆಗೆ ಬರೇಬೇಕು ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿದ್ರೆ ಆವಾಗ ಶಿವಪ್ಪ ತಾತನು ಮನ್ಸು ಕರೆಕ್ಟಾದೇನೋ ನೋಡಬೇಕು. ಹ್ಞೂ ಸರಿ, ಮನೆಗೆ ಬರಲಿ ಅಂತ ಒಪ್ಕೊಂತಾನೇನೋ. ಎಲ್ಲ ನಿಮ್ಮ ಕೈಯದೇ ಐತೆ, ನೀವೇನು ಮಾಡ್ತೀರಾ? ಅಷ್ಟೇನಾ? ಇವಾಗೇ ಕುತ್ಕೊಂಡು ಗಲಾಟೆ ಮಾಡ್ತೀವಿ ರಾಮಣ್ಣ? ಏನು ಆಯ್ತು, ಹಂಗೆ ಮಾಡೋಣ. ಆಯ್ತು ಮಮ್ಮ, ನಾವೆಲ್ಲ ಕುತ್ಕೊಂಡು ಇಲ್ಲಿ ತಾತನ ಕೇಳ್ತೀರಿ, ಸ್ಟ್ರೈಕ್ ಮಾಡ್ತೀರಿ ನಾವು. ಅದೇ ಸ್ಟ್ರೈಕ್ ಮಾಡ್ಬೇಕು ನೀವು. ಇಲ್ಲ ಅಂತಂದ್ರೆ ನಮ್ಮ ಅಪ್ಪನ ಮನ್ಸು ಕರಗಲ್ಲ, ಗಲಾಟೆ ಮಾಡ್ಬಿಡ್ತಾನೆ. ಆಯ್ತು ಮಮ್ಮ, ಸರಿ ಮಮ್ಮ. ಇವಾಗ ನಿಮ್ಮ ತಾತನು ಏನಾದರೂ ಒಪ್ಪಿದ್ರೆ ಅವ್ರನ್ನ ಇಲ್ಲಿಗ ಕರ್ಕೊಂಬರ್ತೀನಿ. ಒಪ್ಪಿಲ್ಲ ಅಂತಂದ್ರೆ ಅವರು ಎಲ್ಕೋತಾರ ಏನೋ ಪಾಪ. ಬೇಡ ಮಮ್ಮ, ನಾವು ಸ್ಟ್ರೈಕ್ ಮಾಡ್ತೀವಿ, ನೀನು ಸುಮ್ಮನೆ ಇರುವ. ಹ್ಞೂ ಸರಮ್ಮ, ಆಯ್ತು. ಎಲ್ಲ ಕೂತ್ಕೊಳ್ರಿ ಸಾಲಾಗಿ. ನಾನು ಹೊರಟೋತೀನಿ, ಆಮೇಲೆ ಬರ್ತೀನಿ. ಹಾಂ, ಏನು ತಿಳಿತಿತ್ತು ನನಗೆ. ಇಲ್ಲಾಂತಂದ್ರೆ ನನ್ನ ಹಿಡ್ಕೊಂಡು ಚಜಾಬಿಡ್ತಾನೆ ಅಷ್ಟೇನಾ. ಹ್ಞೂ ಸರಿ, ನೀನು ಹೋಗಪ್ಪ. ಬಾನು, ಭಕ್ತಿಗಳೆಲ್ಲ ಹೆಂಗೆ ಕೂತ್ಕೊಂಡವೆ? ಏನೇ ಚೈತನ್ಯ, ಸ್ನೇಹ, ಯಾಕ್ರೆ ಹೆಂಗೆ ಕೂತ್ಕೊಂಡಿದ್ದೀರಾ ಇಬ್ರು? ನಮ್ಮ ಅಪ್ಪನೂ ಗೀತಾ ಆಂಟಿ ಮದುವೆ ಆಗೋರೆ, ನಮ್ಮ ಶಿವಪ್ಪ ತಾತನ ಮನೆಗೆ ಬರೋದು ಬೇರೆ ಅಂತ ಹೇಳೋಣ. ಅದಕ್ಕೆ ನಾವಿಲ್ಲಿ ಕುತ್ಕೊಂಡು ಗಲಾಟೆ ಮಾಡ್ತಾ ಇದ್ದೀವಿ. ಏನಕ್ಕ ಗಲಾಟೆ ಮಾಡ್ತಾ ಇರೋದು? ನಮ್ಮ ಅಪ್ಪನೂ ಗೀತಾ ಆಂಟಿ ನಮ್ಮ ಮನೆ ಒಳಗೆ ಕರ್ಕ ಅಂತ. ಬಾಯ್ ಮುಚ್ಕೊಂಡಿರ್ಬೇಕು. ಇಬ್ಬರು ಎತ್ತೆತ್ತಿ ಒಗ್ದಾಕ್ಬಿಡ್ತೀನಿ ನೋಡ್ಕ. ನನಗೆ ಮೋಸ ಮಾಡ್ಬಿಟ್ಟು ಯಾವಳ ಇನ್ನೊಬ್ಬಳು ಕಟ್ಕೊಂಡ್ರೆ ಅವಳನ್ನ ಮನೆಗೆ ಕರ್ಕೊಬೇಕು ಅಂತ ಇಲ್ಲಿ ಕುತ್ಕೊಂಡು ಗಲಾಟೆ ಮಾಡ್ತಾ ಇದ್ದೀರಾ ನೀವು ಮಕ್ಕಳ ಇಲ್ಲ ರಾಕ್ಷಸ್ರೆ? ಹಾಂ, ನಿಮ್ಮ ಅಮ್ಮನಿಗೆ ಮೋಸ ಆದ್ರೆ ಆಗ್ಲಿನಾ? ನೀನು ಸುಮ್ಮನೆ ಹೋಗಮ್ಮ, ನೀನು ಸುಮ್ಮನೆ ಹೋಗು. ನೀನೊಬ್ಳೆ ಕರೆಕ್ಟ್ ಆಗಿದ್ದಿದ್ರೆ ಇವತ್ತು ನಾವೇ ಇಲ್ಲಿ ಕುತ್ಕೊಬೇಕಾಗಿತ್ತು. ನೀನೇನು ಮಾತಾಡಬೇಡ, ನೀನು ಸುಮ್ಮನೆ ಹೋಗು. ನೀನು ಮಾಡಿರೋ ಸರಿ ಅಂತ ಎಲ್ಲ ನಿಂಗೆ ಅನ್ಸಿರ್ಬೇಕು, ಬೇರೆಯವ್ರಿಗೆ ಅನ್ಸ್ಬೇಕಲ್ಲ ನೀನು ಮಾಡಿರೋ ಸರಿ ಅಂತ. ನಿನ್ಗೊಬ್ಬಳಿಗೆ ಅನ್ಸ್ಬಿಟ್ರೆ ಆಗೋಗ್ಬಿಡ್ತಾ? ನಮ್ಗೆ ಸರಿ ಅನ್ಸ್ಬೇಕಲ್ಲ. ನನ್ನ ಹತ್ರಕ್ಕೆ ಬುದ್ಧಿ ಹೇಳ್ಸ್ಕೊಂತೀಯ, ನಿನ್ನ ಪಾಡಕ್ಕೆ ನೀನು ಹೋಗು. ಗೀತಾ ಆಂಟಿ ಅಪ್ಪ ಬರ್ತಾರೆ, ಇಲ್ಲೇ ನಮ್ಮ ಜೊತೆಗೆ ಇರ್ತಾರೆ. ಅಲ್ಲಿವರೆಗೂ ನಾವು ಬಿಡಲ್ಲ, ಇಲ್ಲೇ ಕುತ್ಕೊಂತೀವಿ ನಾವು, ಎಷ್ಟು ದಿನ ಆದ್ರೂ ಪರವಾಗಿಲ್ಲ. ಒಟ್ನಾಗ ನೀವು ಮಕ್ಕಳಲ್ಲೇ ಶತ್ರುಗಳು ನೀವು ನಂಗೆ. ನೀವೇನಾದ್ರೂ ಅನ್ಕೋ, ನಮ್ಗೇನಾಗಬೇಕು? ನಡೀರೆ, ಎದ್ದೇಳ್ರ ಮೇಲೆ. ಎತ್ತು ತಾಯಿ ಎಲ್ಲಿದ್ರೆ ಅಲ್ಲಿ ಮಕ್ಳು ಇರಬೇಕು. ಇಲ್ಲಿ ನಿಮ್ಗೇನು ಕೆಲಸ ಇಲ್ಲ, ಎದ್ದೇಳ್ರ ಮೇಲೆ. ನಂಗೆ ಬೇಕಾಗಿಲ್ಲ ನೀನು.
ಗೀತಾ ಆಂಟಿ ಸಾವಿತ್ರಮ್ಮನ ನೋಡ್ಕೊಂತಾರೆ ನಮ್ಮನ್ನ. ನಂಗೆ ಬೇಕಾಗಿಲ್ಲ. ನಿನ್ ದುಡ್ಡೇ ತಾನೇ ಮುಖ್ಯ. ಹೋಗು ಇವಾಗ. ದುಡ್ಡು ದುಡ್ಕೊಂಡು ತಿನ್ನೋಗು. ಯಾರು ಇವಾಗ ನಿನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಏನನ ಮಾಡ್ಕೊ ಹೋಗು. ನಮ್ಮನ್ ಮಾತ್ರ ನೀನು ಬಾ ಅಂತ ಕೂಗ್ಬೇಡ. ನಡಿ ಇಲ್ಲಿಂದ ನೀನು. ಇಲ್ಲಿಗೆಲ್ಲ ಬರ್ಕೊಡ್ತೀನಿ ನೀನು ಹೋಗು. ಚೈತನ್ಯ ಅವಳಂತೂ ಚಿಕ್ಕವಳು, ನಿಂಗೆ ಬುದ್ಧಿ ಇಲ್ಲೇನೆ? ಎದ್ದಳ ಮೇಲಕ್ಕೆ. ಅವಳು ಹೇಳಿದ ಮಾತೆ ನಾನು ಹೇಳ್ತಾ ಇರೋದು. ನೀನು ಸುಮ್ಮನೆ ಹೋಗಮ್ಮ. ಯಾಕೆ ಇವಾಗ ನೀನು ಬಂದಿಲ್ಲ ತೊಂದರೆ ಕೊಡ್ತಾ ಇರೋದು ನಮ್ಗ? ಏನಿದು ಈ ಮಕ್ಕಳೆಲ್ಲ ಏನೋ ಮಾಡ್ತಾವೆ? ಏನ್ ಮಾಡ್ತಿರೋದು? ಯಾಕೆ ಇಲ್ಲಿ ಕೂತ್ಕೊಂಡಿದ್ರಿ ನೀವೆಲ್ಲ? ನಮ್ಮ ಅಪ್ಪನ ಗೀತಾ ಆಂಟಿ ಮದುವೆ ಆಗೋರಂತೆ ಮನೆ ಕರ್ಸ್ಕೊಂಡು ಹೋಗ್ಕೊಂಡು ಅದಿಲ್ಲ ಕೂತ್ಕೊಂಡಿರ್ತೀರಿ. ಸುಮ್ಮನೆ ಇರ್ಬೇಕು, ಹಂಗೆಲ್ಲ ಮಾಡ್ಬಾರ್ದು. ತಾತನ್ ಕೋಪ ಬರ್ತದೆ. ತಾತನ ಕೋಪ ತನಗಾಗ್ಬೇಕು, ಅದಕ್ಕೆ ನಾವ್ ಇಲ್ಲಿ ಕೂತ್ಕೊಂಡಿದ್ದೀರಿ. ಅವ್ರು ಬರೋವರೆಗೂ ನಾವ್ ಯಾರು ಒಳಕ್ಕೆ ಬರಲ್ಲ. ಏನಮ್ಮ ಮಹಾತಾಯಿ ಸಾವಿತ್ರಮ್ಮ, ಇವಾಗ ನೆಮ್ಮದಿ ಆಯ್ತಾ ನಿಂಕ? ಅಯ್ಯೋ ನಾನೇನ್ ಮಾಡ್ದಕ್ಕ ಸರೋಜಕ್ಕ? ಯಾಕೆ ನಾನು ಹೆಂಗ್ ರಕ್ತಾ ಇದೆಯಾ ನೀನು? ಗೀತಾ ಆ ಕೆಲಸ ಮಾಡು, ಗೀತಾ ಈ ಕೆಲಸ ಮಾಡು, ಮಕ್ಕಳಿಗೆ ಹಾಲು ಕೊಡು, ಆ ಸಾರು ಮಾಡು, ಈ ಸಾರು ಮಾಡು, ಅನ್ನ ಮಾಡು, ಹಿಟ್ಟು ಮಾಡು, ಚಪಾತಿ ಮಾಡು, ಉಪ್ಪಿಟ್ಟು ಮಾಡು, ಪಲಾವ್ ಮಾಡು, ದೋಸೆ ಮಾಡು. ಇದೆಲ್ಲ ಹೇಳಿ 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 ನನ್ನ ಗಂಡಕ ಅವಳಕ ಸಂಬಂಧ ಇಕ್ಬಿಟ್ಟು ಓಡಿಸೇ ಬಿಟ್ಟ. ಇವಾಗ ನೆಮ್ಮದಿಯಾ ನಿಂಕ? ನೋಡಕ್ಕ, ನಾವಿರೋದು ಕಡಿಮೆ ಜನ ಮನೆಗೆ. ಕೆಲಸ 100 ಜನ ಮಾಡೋಷ್ಟು ಕೆಲಸ ಇರ್ತೈತೆ. ನೀನು ಮಾಡ್ತೀರಾ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಮುಂದ್ಕೊಂಡು ಕೂತ್ಕೊಂಡ್ರೆ ನಾನು ಇನ್ನೇನು ಮಾಡಲಿ? ಈ ಕಡೆ ಮನೆಗೂ ಕೆಲಸ ಆಗಬೇಕು, ಆ ಕಡೆ ತೋಟಗೂ ಕೆಲಸ ಆಗಬೇಕು. ಅದಕ್ಕೆ ಯಾರೋ ಒಬ್ರು ಆಶ್ರಯ ಸಿಕ್ಕಿದ್ರಲ್ಲ ಅಂತ ನಾನು ಹೇಳಿದ್ನೆ. ನೀನೇ ಬಂದು ಮಾಡಬೇಕಾಗಿತ್ತು. ನೀನು ಅವಳು ಕೇಳಬೇಕಾಗಿತ್ತು, ಯಾವ ಊರೊಳೆ ಎತ್ನೊಳೆ ನೀನು, ಯಾಕೆ ನಮ್ಮ ಮನೆಗೆ ಬಂದು ಈ ದರ್ಬಾರ ಮಾಡ್ತಾ ಇದೀಯ ಅಂತ. ಯಾಕೆ ನಿಂಗೆ ಬಾಯಿರಿಲ್ಲ? ನೀನೇ ನೋಡ್ತಾ ಇದ್ದಲ್ಲ ನಾನು ಹೇಳ್ತಾ ಇದ್ದಾಗ. ಅವಳೇ ಕೇಳಬೇಕಾಗಿತ್ತು. ನಡಿ ಆಚೆಗೆ ನೆಂಟ್ರಂಗೆ ಬಂದಿದ್ದೆ, ನೆಂಟ್ರಂಗೆ ಇದ್ಬಿಟ್ಟು ಹೋಗು ಅಂತ. ಇವಾಗ ನನ್ನ ಮೇಲೆ ಬಂದಿದ್ಯಾ ಜಗಳಕ್ಕೆ ನೀನು? ನೀವೇ ತಾನೇ ಅವಳ ಆ ಕೆಲಸ ಈ ಕೆಲಸ ಹೇಳಿ ಹೇಳಿ ತಲೆ ಮೇಲೆ ಕುಸ್ಕೊಂತ ಇದ್ದಿದ್ವಾ? ಅದನ್ನೇ ಅಕ್ಕ ನಾನು ನಿಂಗೆ ಕೇಳ್ತಾ ಇರೋದು. ನೀನು ಇದ್ದೆ ತಾನೇ ಮನೆಗೆ? ಎಲ್ಲೂ ಹೋಗಿರಲಿಲ್ಲಲ್ಲ, ನೀನು ಮನೆಗೆ ಇದ್ದಲ್ಲ. ಮಾಡಬೇಡ ಕೆಲಸ, ನೆಂಟ್ರಂಗಿರು ಅಂತ ಹೇಳು ಅಂತ ಹೇಳ್ತಾ ಇದ್ದೀನಲ್ಲ. ಯಾಕೆ ನಿಂಗೇನು ಕಿವಿಗೆ ಕೇಳಿಸ್ತಾ ಇಲ್ಲೇನಕ್ಕ ಸರೋಜಕ್ಕ? ನೀನು ಸುಮ್ಮನೆ ನನ್ನ ಮೇಲೆ ಜಗಳಕ್ಕೆ ಬಂದರೆ ಅಷ್ಟೇ, ನಾನು ಸುಮ್ಮನೆ ಇರೋಳಲ್ಲ. 3 ದಿನ ಕೂತಿದ್ದ ಜಾಗದಾಗೆ ಕೂತಿರ್ತಾ ಇದ್ದಲ್ಲ. ಏನು ಮಾಡ್ತಾವ್ರೆ ಅನ್ನೋದು ನಿನ್ನ ಕಣ್ಣು ಕಾಣಿಸಿಲ್ಲ? ನೀನು ಒಬ್ಳು ಬಿಂಕವಾಗಿದ್ದಿದ್ರೆ ಇವತ್ತು ಯಾಕೆ ಬರ್ತೈತಿ ಈ ಪರಿಸ್ಥಿತಿ ನಿಂಕ? ಅವಳು ಕೆಲಸ ಮಾಡು ಅಂತ ಹೇಳಿದ್ರಂತೆ. ಮಾಡ್ತಾ ಇದ್ರೆ ಕಿತ್ಕೊಬೇಕಾಗಿತ್ತು. ನಮ್ಮನೆ ಕೆಲಸ ನಾನು ಮಾಡ್ತೀನಿ, ನೀನೇ ಅವಳೆ ಮಾಡೋಕ್ಕೆ ಅಂತ. ನನ್ನ ಮೇಲೆ ಜಗಳಕ್ಕೆ ಬರ್ತಾಯಿದ್ಯಾ? ಸುಮ್ಮನೆ ನನ್ನ ಮೇಲೆ ಜಗಳಕ್ಕೆ ಬಂದರೆ ನಾನು ಅಷ್ಟೇ ಅಕ್ಕ ಸುಮ್ಮನೆ ಇರೋಳಲ್ಲ. ಒಟ್ನಾಗ ನಾನು ಭಾಳ ಹಾಳು ಮಾಡಿ 3 ದಾರ ಕುಳಿಸ್ಬಿಟ್ರಿ. ಇವಾಗ ಎಲ್ಲರಿಗೂ ನೆಮ್ಮದಿ ಅಲ್ಲ? ನಾವ್ಯಾರೂ ಹಾಳು ಮಾಡಿಲ್ಲಕ್ಕ, ನೀನು ಹಾಳು ಮಾಡ್ಕೊಂಡಿರೋದು. ಅವಳು ಮಕ್ಕಳಿಗೆ ಅಷ್ಟೆಲ್ಲ ಸೌಕರ್ಯ ಮಾಡೋವಾಗ, ಮನೆ ಮಂದಿಗೆಲ್ಲ ಸೌಕರ್ಯ ಮಾಡೋವಾಗ ನೀನೆಲ್ಲೋಗಿದ್ದೆ? ಎಲ್ಲಕ್ಕ ಹೋಗಿದ್ದೆ? ಕೇಳಬೇಕಾಗಿತ್ತು ನೀನು. ಯಾಕೆ ನೋಳೆ ಅಂತ ಅವಳು ಮಾಡಲಿ ಅಂತ ಬಿಟ್ಟು ಸುಮ್ಮನೆ ಕುತ್ಕೊಂಡು ನೋಡ್ಕೊಂಡಿದ್ದಾಗ ಇವಾಗ ಬಂದು ಇಲ್ಲಿ ಮಾತಾಡ್ತಾ ನಿಂಗೆ ಅಷ್ಟು ಚೂರು ಸದತ್ತಿದ್ರೆ ಅವತ್ತೇ ಮಾತಾಡ್ಬೇಕಾಗಿತ್ತು. ನೀನು ನನ್ನ ಹತ್ರ ಎಲ್ಲ ಹಿಂಗೆಲ್ಲ ಮಾತಾಡ್ಬೇಡಕ್ಕ. ಅಯ್ಯೋ ಸರೋಜಮ್ಮ ಹೋಗು ಸುಮ್ಮನೆ. ಯಾವ್ಯಾವ್ದೋ ಮಾತಾಡ್ತಾ ಇಲ್ಲಿ ಬಂದ್ಬಿಟ್ಟು. ಲೇ ಚೈತನ್ಯ, ಸ್ನೇಹ, ಎದೆಲ್ಟ ಮೇಲೆ. ಇಲ್ಲಿ ಕೂತ್ಕೊಂಡು ಕೂತು ನೀವು ಇವ್ರಕ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಎದೆಲ್ಟ ಮೇಲೆ ಹೋಗಮ್ಮ. ನೀನು ಹೋಗಿ ನಿನ್ ಕೆಲಸ ನೀನು ನೋಡ್ಕೊ ಹೋಗಮ್ಮ. ಯಾಕೆ ಬಂದಿಲ್ಲ ತಲೆ ತಿಂತೀಯ? ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ. ಅಜ್ಜಿ ಫೋನ್ ಮಾಡಿ ಹೇಳವಳೆ ಅವಳ ಜೊತೆಗೆ ಮಾತಾಡ್ಬೇಡ್ರಿ, ಅವಳ ಸವಾಸ್ಕು ಹೋಗ್ಬೇಡ್ರಿ ಅಂತ. ನೀನು ಅದು ಮೇಲ್ಬಿದ್ದು ನಮ್ಮನ್ನು ಮಾತಾಡ್ಸ್ಕೊಂಬರ್ತಾ ಇದೀಯಾ? ನಿಮ್ಮ ಅಜ್ಜಿ ಆ ಕೆಲಸ ಬೇರೆ ಮಾಡೋಳೇನಾ? ನನ್ನ ಮಗಳೇ ಇಲ್ಲ ಅಂತ ಹೇಳ್ತಾಳೆ ನಮ್ಮ ಅಜ್ಜಿ. ಇರ್ಲಿ ಎಲ್ಲಾರ್ಗೂ ಒಂದು ಟೈಮ್ ಬರ್ತದೆ, ಅವಾಗ ಹೇಳ್ತೀನಿ. ಆ ಟೈಮ್ ಬಂದಾಗ ಹೇಳಿ ಅಂತೆ. ಇವಾಗ ಜಾಗ ಖಾಲಿ ಮಾಡಿ ಇಲ್ಲಿಂದ. ನಡಿ ಇಲ್ಲಿಂದ ನಡಿ. ಇದಕ್ಕ ನಿಂಗೆ ಯಾವುದೇ ಸಂಬಂಧ ಇಲ್ಲ. ನನಗೆ ಗೋಳಂತೂ ನಿಮ್ಗೆ ತಗಿಲ್ದೇ ಇರಲ್ಲ. ಇರ್ಲಿ ಹೋಗಮ್ಮ. ಹೋಗು, ತಗಿಲ್ತಾರೆ ಹೋಗು. ಸುಮ್ಮನೆ ನಿನ್ನ ಹತ್ರ ಮಾತಾಕ ನೀನು ನಡಿ. ನಿಂಗಂತೂ ದೇವ್ರನಿಗೆ ಒಳ್ಳೇದೇ ಮಾಡಲ್ಲ ಸಾವಿತ್ರಿ ದೇವ್ರು. ಇಬ್ರು ಗಂಡು ಮಕ್ಳು ಅವರೇ ಅಂತ ಮೆರಿತಾ ಇರೋದಲ್ಲ ನೀನು. ನೋಡಕ್ಕ ಸರೋಜಕ್ಕ, ನೀನು ಬಾಯಿ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡ. ನಾನು ಆವಾಗ ಎಲ್ಲ ಬಿಡಿಸಿ ಹೇಳಿದ್ದೀನಿ. ಅವತ್ತು ಅವಳು ಕೆಲಸ ಮಾಡೋಗೆ ನಿನ್ನ ಎಂಟ್ಲು ಮನೆಗೆ ಬಂದಿರೋಳು ಮಡ್ಕ ಕೂತ್ಕ ನೀನು. ನಾವು ಹಾಕಿ ತಿನ್ಬಿಟ್ಟು 2 ದಿನ ಇದ್ದೋಗು ಅಂತ ಹೇಳ್ಬೇಕಾಗಿತ್ತು ನೀನು ಬಾಯಿ ಬಿಟ್ಟು. ಅವಳು ಕೆಲಸ ಮಾಡೋವಾಗ ಎಲ್ಲರೂ ಚಾಕ್ರಿ ಮಾಡೋವಾಗ ಬಾಯಿ ಮುಚ್ಕೊಂಡಿದ್ಬಿಟ್ಟು ಇವಾಗ ಬಂದಿಲ್ಲಿಗೆ ಬಾಯಿ ತೆಗಿತೈತಿಯಾ? ಬಾಯಿ ಮುಚ್ಕೊಂಡು ಹೋಗಕ್ಕ ನೀನು ಪಡಕ್ ನೀನು. ನಾವೇನು ಕಳಿಸಿಲ್ಲ. ಅವ್ರು ಒಬ್ರನ್ನೊಬ್ರು ಇಷ್ಟಪಟ್ಟವ್ರೆ ಹೋಗವ್ರೆ. ಹಂಗೆಲ್ಲ ಮಾಡಬಾರ್ದು. ಎದ್ದು ಒಳಗೆ ಬರಮ್ಮ, ಒಳಗೆ ಬರ್ರಿ. ಚೈತನ್ಯ, ಸ್ನೇಹ, ನಿಮ್ಗೇನು ಬುದ್ಧಿ ಇಲ್ಲ? ನೀವಿಬ್ರು ಹಿಂಗೆ ಮಾಡಿದ್ರೆ ನಿಮ್ಮ ಅಮ್ಮನ ಕತೆ ಏನಾಗಬೇಕು? ನಮ್ಮ ಅಮ್ಮನು ಇಷ್ಟು ಮಾತಾಡಲು ಬದುಕೋ ಬುದ್ಧಿ ಕಲ್ತಿರಲ್ಲ ಸಾವಿತ್ರಮ್ಮ. ಕಲ್ತಿರ್ತಾಳೆ ಬಿಡು. ನಾವು ನಮ್ಮ ಅಪ್ಪನ ಗೀತಾ ಆಂಟಿನ ಮನೆಗೆ ಸೇರ್ಸ್ಕೊಳ್ಳೋರ್ಗೂ ಒಳಗಡೆಗೆ ಬರಲ್ಲ. ತಾತನ ಕೂಗು. ತಾತನ ಇವಾಗ ಹಂಗೆ ಸುಮ್ಮನೆ ಮಲ್ಕೊಂಡೈತಮ್ಮ ತಲೆನೋವು ಅಂತ. ಎದ್ಬಿಟ್ಟು ಬರೋವರೆಗೂ ನಾವಿಲ್ಲೇ ಇರ್ತೀವಿ. ನಾವಿಲ್ಲೇ ಇರ್ತೀವಿ. ಮುಂದುವರಿಯುವುದು.